ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮದಲ್ಲೇ ಶಿಕ್ಷಕರನ್ನ ಗಣತಿ ಕಾರ್ಯಕ್ಕೆ ನಿಯೋಜಿಸುವಂತೆ ಡಿಡಿಪಿಐಗೆ ಮನವಿ. ಕರ್ತವ್ಯ ನಿರ್ವಹಿಸುತ್ತಾ ಇರುವ ಶಿಕ್ಷಕರನ್ನ ಆಯಾ ಗ್ರಾಮಗಳಲ್ಲೇ ಗಣತಿ ಕಾರ್ಯಕ್ಕೆ ನಿಯೋಜಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಶಿಕ್ಷಕರನ್ನ ದೂರದ ಗ್ರಾಮಗಳ ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿರುವುದರಿಂದ ತುಂಬಾ ತೊಂದರೆ ಉಂಟಾಗಿದೆ. ಹಾಗಾಗಿ ಅವರು ಕರ್ತವ್ಯ ನಿರ್ವಹಿಸುತ್ತಾ ಇರುವ ಗ್ರಾಮಗಳಲ್ಲೇ ಗಣತಿ ಕಾರ್ಯಕ್ಕೆ ನಿಯೋಜಿಸಿಕೊಡುವಂತೆ ಉಪನಿರ್ದೇಶಕರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಕೆಎಸ್ ಮಾದಪ್ಪ, ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ ಮನವಿ ಮಾಡಿದ್ದಾರೆ. ತಾಲೂಕಾ ಅಧ್ಯಕ್ಷ ಸಿಕೆ ರಾಮಸ್ವಾಮಿ, ಕಾರ್ಯದರ್ಶಿ ಎನ್ಎಸ್ ಸುಧಾ, ಪದಾಧಿಕಾರಿಗಳಾದ ಎಂಡಿ ಮಹದೇವಯ್ಯ, ಡಿಎನ್ ಭಾರತ್, ಬಿ ಕೃಷ್ಣಮೂರ್ತಿ, ರಾಜು, ಎಸ್ಜಿವಿ ಶಾಂತರಾಜ್, ಶಿವಕುಮಾರ್, ಎಸ್ಬಿ ರಾಜು, ಸಮೀವುಲ್ಲಾ, ಧನಂಜಯ್, ಎಂ ಪುಟ್ಟಸ್ವಾಮಿ, ಸಿಎಂ ಮುರುಗೇಶ್ ಕುಮಾರ್, ನಂಜುಂಡಸ್ವಾಮಿ, ಎನ್ಎಸ್ ಮಹದೇವಸ್ವಾಮಿ, ಎಂ ಶಿವಕುಮಾರ್, ಪಿ ಪುಟ್ಟಸ್ವಾಮಿ, ರಾಜು, ಭವಾನಿ ದೇವಿ, ಸಿಎಂ ಸುಶೀಲಾ, ಶ್ವೇತಾ, ಬಿಎಸ್ ಲತಾ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಈ ಬಾರಿಯ ಸೆನ್ಸಸ್ ತುಂಬ ಚೆನ್ನಾಗಿ ಎಲ್ಲ ಆಗ್ತಾ ಇದೆ. ಆದರೆ ಒಂದೆರಡು ಮೂರು ಶಿಕ್ಷಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅವರು ಕರ್ತವ್ಯ ನಿರ್ವಹಿಸಿದ ಸ್ಥಳದಿಂದ ಬೇರೆ ಕಡೆಗೆ ದೂರ ಬೇರೆ ಸ್ಥಳಗಳಿಗೆ ಅವ್ರನ್ನ ನಿಯೋಜನೆ ಮಾಡಲಾಗಿದೆ. ಉದಾಹರಣೆಗೆ ಈಗ ಕರಡಿಮೊಳೆನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಶಿಕ್ಷಕರೊಬ್ಬರನ್ನ ಅದರ ಪಕ್ಕದಲ್ಲಿರ್ತಕ್ಕಂಥ ಮಂಗಲ್ವೋ ಅಥವಾ ಸುಮಾರು ಒಂದು 5-6 ಕಿಲೋಮೀಟ್ರ್ ಹತ್ರ ಆದರೂ ಅದನ್ನು ಸರಿದೂಗಿಸ್ಕೋಬೋದು ಅವರ ಕ್ಲಸ್ಟರ್ನಲ್ಲಾದರೆ. ಆದರೆ ಕರಡಿಮೊಳೆನಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂಥ ಒಬ್ಬರು ಶಿಕ್ಷಕರೊಬ್ಬರನ್ನ ಕಾಡಂಚಿನ ಕುಂಬೇಶ್ವರ ಕಾಲೋನಿಗೆ ನಿಯೋಜಿಸಿರ್ತಕ್ಕಂಥದ್ದು, ಅದು ಅವ್ರಿಗೆ ಆ ಊರಿನ ಪರಿಚಯವೇ ಇಲ್ಲ. ಅದೇ ಗ್ರಾಮದ ಅಕ್ಕಪಕ್ಕದ ಶಿಕ್ಷಕರನ್ನ ಹಾಕಿದ್ರೆ ಅವರು ಮಾಡೋದಕ್ಕೆ ರೆಡಿ ಇದ್ದಾರೆ. ದಯಮಾಡಿ ಅವರು ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ಸ್ಥಳ ಅಥವಾ ಏನಾದರೂ ತಾಂತ್ರಿಕವಾಗಿ ಅಡಚಣೆಗಳಾದಲ್ಲಿ ಅದರ ಪಕ್ಕದ ಗ್ರಾಮಗಳಿಗಾದರೂ ಹಾಕಿ ಅವ್ರನ್ನ ಕರ್ತವ್ಯ ನಿರ್ವಹಿಸಿದ ಸ್ಥಳಗಳಿಗೆ ಮಾಡಿಕೊಟ್ಟು ಸೆನ್ಸರ್ನ ಉತ್ತಮವಾಗಿ ನಡೆಯುವಲ್ಲಿ ತಾವು ಇದು ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ ಸರ್. ಪ್ರತಿ ಬಾರಿನೂ ಕೂಡ ದಸರಾ ರಜಾ, ಬೇಸಿಗೆ ರಜಾ ಎಲ್ಲವನ್ನೂ ಕೂಡ ಶಿಕ್ಷಕರು ತ್ಯಾಗ ಮಾಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಆದೇಶಗಳನ್ನು ಗೌರವಯುತವಾಗಿ ಪಾಲನೆ ಮಾಡಿಕೊಂಡು ಇಲಾಖೆಗೆ ಗೌರವ ತರೋ ರೀತಿಯಲ್ಲಿ ಪ್ರತಿ ಸಮೀಕ್ಷೆಗಳನ್ನು ಭಾಳ ಉತ್ತಮವಾಗಿ ನೆರವೇರಿಸ್ತಾ ಬಂದೇ ಇದ್ದಾರೆ ಸರ್. ಇದನ್ನು ಕೂಡ ನಾವು ನಿಮ್ಮ ಆದೇಶಗಳನ್ನು ಪಾಲಿಸ್ತಾ ಬಂದಿದ್ದೇವೆ. ಮೊದಲನೇ ತರಬೇತಿ ಕೂಡ ಮತ್ತು ಎರಡನೇ ಹಂತದ ತರಬೇತಿ ಎಲ್ಲವನ್ನು ಕೂಡ ಸುಸೂತ್ರವಾಗಿ ಈ ಬಾರಿ ಒಳ್ಳೆಯ ಊಟ ತಿಂಡಿಯ ವ್ಯವಸ್ಥೆ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಉತ್ತಮವಾಗಿ ತರಬೇತಿಗಳನ್ನು ನೀಡಲಾಗಿದೆ ಸರ್. ಶಿಕ್ಷಕರಿಗೆ ಅದೊಂದು ದೂರದ ಊರುಗಳಿಗೆ ತರಬೇತಿ ಸ್ಥಳಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ತೊಂದರೆಯಾಗಿದೆ. ದಯಮಾಡಿ ಅದನ್ನು ಸರಿಪಡಿಸ್ಕೊಡೋಕ್ಕೆ ಇಲಾಖೆ ಮುಖ್ಯಸ್ಥರು ಗಮನ ಹರಿಸಿ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ಶಿಕ್ಷಕರ ಪರವಾಗಿ ಸಂಘದ ವತಿಯಿಂದ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್. ಆತ್ಮೀಯರೇ, ಇವತ್ತು ನಮ್ಮ ನೆಚ್ಚಿನ ಉಪನಿರ್ದೇಶಕರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈಗ ಆಲ್ರೆಡಿ ಈ ಸೆನ್ಸಸ್ಗೆ ಅವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾರು ಅನಾರೋಗ್ಯ ಪೀಡಿತರು, ಮಹಿಳಾ ಶಿಕ್ಷಕಿಯರು ಇಂಥವಕ್ಕೆಲ್ಲ ಬಿಟ್ಟು ಸಹಾಯ ಮಾಡಿದ್ದಾರೆ. ಇಲಾಖೆಯಿಂದನೇ ಮೊದಲು ಬಿಟ್ಟಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಆದರೆ ಇವಾಗ ಏನಾಗಿದೆ ಅಂದರೆ, ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಸ್ಥಳದಲ್ಲೇ ಆ ಶಿಕ್ಷಕರನ್ನ ಮಾಡಿಕೊಟ್ರೆ ಅವರು ತುಂಬ ಸುಲಭವಾಗಿ ಮಾಡಿಕೊಡ್ತಾರೆ. ಇವಾಗ ನೋಡಿ, ಯಾವುದು ಮೇಡಮ್ ಇರೋದು ಉಗ್ನೇದುಂಡಿ ಶಿಕ್ಷಕಿಯರನ್ನ ಕಾಲವಾಡಿಯ ಒಂದು ಆಸುಪಾಸಿಗೆ ಹಾಕಿದ್ದಾರೆ. ದಯಮಾಡಿ ಅಂಥದ್ದು ಸುಮಾರು ಶಿಕ್ಷಕರಿಗೆ ಆಗಿದೆ ಸರ್. ಶ್ವೇತಾ ಮೇಡಮ್ಗೂ ಕೂಡ ಕಾಡುಮೇಡಿಗೆ, ಚಿಕ್ಕೊಳ್ಳಲ್ಲಿರೋನ್ನ ಕಾಡುಮೇಡು, ಕುಂದೂರು ಕಾಡುಮೇಡಿಗೆ ಹಾಕಿದ್ದಾರೆ. ದಯಮಾಡಿ ಅದರಲ್ಲೂ ಮಹಿಳಾ ಶಿಕ್ಷಕರಿಗೆ ತುಂಬ ತೊಂದರೆಯಾಗಿದೆ. ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ.